ನವಭಾರತದ ದಲಿತ ಆಶಾ ಕಿರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಡವರ ಬದುಕನ್ನೇ ಬರವಣಿಗೆಯಲ್ಲಿ ಬರೆದ ಬಂಗಾರದ ಮನುಷ್ಯ ಎಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ ಏನಂದ್ರೆ ಸಮಾನತೆ ಹೋರಾಟ. ಇದ್ರ ಬಗ್ಗೆ ತುಂಬಾ ಅವರ ತ್ಯಾಗನೆ ಅಂದ್ರೆ ಜೀವನವನ್ನೇ ತ್ಯಾಗ ಮಾಡಿದ್ರು ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಆದ್ರೆ ಅವರು ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಕಷ್ಟ ಅನ್ನಕ್ಕಿಂತ ಹೆಚ್ಚಾಗಿ ಅವಮಾನಗಳನ್ನೇ ಎದುರಿಸುತ್ತಾ ಬಂದ್ರು. ಹಾಗಾಗಿ ಅವರು ಅನುಭವಿಸಿದಂತ ನೋವನ್ನ ನಾವು ಈಗ ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ನಾವು ಇವತ್ತು ನಾವು ಈಗ ಅಷ್ಟು ಜಾತಿ ಭೇದ ಖಂಡಿತ ಇಲ್ಲ ಅಂತ ಅನ್ಕೋತೀನಿ. ಜಾತಿ ಭೇದ ಇದ್ರೂನು ನಾವ್ ಹೆಣ್ಮಕ್ಳಿದೀವಿ, ಅನ್ಯತಾ ಭಾವಿಸ್ಕೋಬೇಡಿ. ಎಲ್ಲಾದ್ರೂ ಹೋಗಿ ಒಂದ್ ಲೋಟ ನೀರ್ ಕೇಳ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಜಾತಿ ಅಂತ ಕೇಳ್ಬಾರ್ದು ಅಂದ್ಬಿಟ್ಟು ಒಂದು ಲೋಟದಲ್ಲೋ ಅಥವಾ ಒಂದು ವಾಟರ್ ಕ್ಯಾನ್ ಎಲ್ಲ ಕೊಡ್ತಾರೆ. ಅದೇ ಒಬ್ಬ ಗಂಡಸ್ರ ಹತ್ರ ಹೋಗಿ ಒಂದ್ ಲೋಟ ನೀರ್ ಕೊಡಿ ಅಂದ್ರೆ ಅವ್ರು ಯಾವ್ದೇ ರೀತಿ ಯೋಚನೆ ಮಾಡ್ದೇನೆ ಮನೇಲಿ ಏನಿರುತ್ತೆ ಅದನ್ನ ತಂದ್ಕೊಡ್ತಾರೆ. ಸೊ ಅದನ್ನ ನಾವು ಅವರಿಂದ ಅಂತ ಹೋಗೋ ಬದಲು ನಾವು ಸ್ವಲ್ಪ ತಿದ್ಕೊಂಡ್ರೆ ನಮ್ಮಿಂದ ಇನ್ನೂ ಒಬ್ರು ತಿದ್ಕೋತಾರೆ. ಇವತ್ತು 100,000 ಲಕ್ಷಾಂತರ ಜನರು ನಾವು ಬದಲಾವಣೆ ಮಾಡ್ಕೋಬಹುದು. ಸಮಾಜನ ತಿದ್ದಕ್ಕಾಗಲ್ಲ, ಸೊ ಆದ್ರೂ ನಾವು ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ತಾ ನಾನು ಇದೇ ಮಾತನ್ನ ಮುಗಿಸ್ತೀನಿ. ನವಭಾರತದ ದಲಿತ ಆಶಾ ಕಿರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಡವರ ಬದುಕನ್ನೇ ಬರವಣಿಗೆಯಲ್ಲಿ ಬರೆದ ಬಂಗಾರದ ಮನುಷ್ಯ ಎಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ ಏನಂದ್ರೆ ಸಮಾನತೆ ಹೋರಾಟ. ಇದ್ರ ಬಗ್ಗೆ ತುಂಬಾ ಅವರ ತ್ಯಾಗನೆ ಅಂದ್ರೆ ಜೀವನವನ್ನೇ ತ್ಯಾಗ ಮಾಡಿದ್ರು ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಆದ್ರೆ ಅವರು ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಕಷ್ಟ ಅನ್ನಕ್ಕಿಂತ ಹೆಚ್ಚಾಗಿ ಅವಮಾನಗಳನ್ನೇ ಎದುರಿಸುತ್ತಾ ಬಂದ್ರು. ಹಾಗಾಗಿ ಅವರು ಅನುಭವಿಸಿದಂತ ನೋವನ್ನ ನಾವು ಈಗ ಅವ್ರು ಕೊಟ್ಟಂತ ಸಂವಿಧಾನದಲ್ಲಿ ನಾವು ಇವತ್ತು ನಾವು ಈಗ ಅಷ್ಟು ಜಾತಿ ಭೇದ ಖಂಡಿತ ಇಲ್ಲ ಅಂತ ಅನ್ಕೋತೀನಿ. ಜಾತಿ ಭೇದ ಇದ್ರೂನು ನಾವ್ ಹೆಣ್ಮಕ್ಳಿದೀವಿ, ಅನ್ಯತಾ ಭಾವಿಸ್ಕೋಬೇಡಿ. ಎಲ್ಲಾದ್ರೂ ಹೋಗಿ ಒಂದ್ ಲೋಟ ನೀರ್ ಕೇಳ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಜಾತಿ ಅಂತ ಕೇಳ್ಬಾರ್ದು ಅಂದ್ಬಿಟ್ಟು ಒಂದು ಲೋಟದಲ್ಲೋ ಅಥವಾ ಒಂದು ವಾಟರ್ ಕ್ಯಾನ್ ಎಲ್ಲ ಕೊಡ್ತಾರೆ. ಅದೇ ಒಬ್ಬ ಗಂಡಸ್ರ ಹತ್ರ ಹೋಗಿ ಒಂದ್ ಲೋಟ ನೀರ್ ಕೊಡಿ ಅಂದ್ರೆ ಅವ್ರು ಯಾವ್ದೇ ರೀತಿ ಯೋಚನೆ ಮಾಡ್ದೇನೆ ಮನೇಲಿ ಏನಿರುತ್ತೆ ಅದನ್ನ ತಂದ್ಕೊಡ್ತಾರೆ. ಸೊ ಅದನ್ನ ನಾವು ಅವರಿಂದ ಅಂತ ಹೋಗೋ ಬದಲು ನಾವು ಸ್ವಲ್ಪ ತಿದ್ಕೊಂಡ್ರೆ ನಮ್ಮಿಂದ ಇನ್ನೂ ಒಬ್ರು ತಿದ್ಕೋತಾರೆ. ಇವತ್ತು 100,000 ಲಕ್ಷಾಂತರ ಜನರು ನಾವು ಬದಲಾವಣೆ ಮಾಡ್ಕೋಬಹುದು. ಸಮಾಜನ ತಿದ್ದಕ್ಕಾಗಲ್ಲ, ಸೊ ಆದ್ರೂ ನಾವು ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ತಾ ನಾನು ಇದೇ ಮಾತನ್ನ ಮುಗಿಸ್ತೀನಿ.